ಕೊನೆಗೂ ವಿಜಯ್ ಗೆದ್ದಿದ್ದಾರೆ. ಹೌದು, ಚುನಾವಣೆ ಫಲಿತಾಂಶ ಬಂದ ದಿನವೇ ಅಂತ ಅಂದ್ರೆ ಮೇ 4ನೇ ತಾರೀಕಿನಂದೇ ವಿಜಯ್ ಅವರ ಪಕ್ಷ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ ಸರ್ಕಾರ ರಚನೆಗೆ ಬೇಕಾದಂತಹ ಬಹುಮತದ ಕೊರತೆ ಎದುರಾಗಿತ್ತು. ಕಳೆದ 5 ದಿನಗಳಿಂದ ವಿಜಯ್ ಈ ಬಹುಮತ ಪಡೆಯೋದಕ್ಕೆ ತುಂಬಾನೇ ಸರ್ಕಸ್ ಪಡಬೇಕಾಯಿತು. ಇದೀಗ ಕೊನೆಗೆ 120 ಗಂಟೆಗಳ ಬಳಿಕ ವಿಜಯ್ 120 ಸಂಖ್ಯಾಬಲವನ್ನು ಪಡೆದಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಆಗೋದಕ್ಕೆ ಸದ್ಯ ಕೌಂಟ್ ಡೌನ್ ಶುರುವಾಗಿದೆ. ಫಲಿತಾಂಶ ಬಂದು 120 ಗಂಟೆಗಳ ಬಳಿಕ 120 ಸಂಖ್ಯಾಬಲ ಪಡೆದ ವಿಜಯ್. ಸರ್ಕಾರ ರಚನೆಗೆ ಹಕ್ಕು ಮಂಡನೆ, ದಳಪತಿ ಇನ್ನು ದ್ರಾವಿಡ ನೆಲದ ಅಧಿಪತಿ. ಕಸರತ್ತು ಅಂತ್ಯ, ವಿಜಯ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್. ಎದುರಾಗಿದ್ದ ವಿಘ್ನಗಳು ನಿವಾರಣೆ ಆಗಿವೆ. ದೊತ್ತನೆ ಎದುರಿಗೆ ಬಂದಿದ್ದ ಅಡೆತಡೆಗಳು ಮಾಯವಾಗಿವೆ. ಇನ್ನೇನಿದ್ರು ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಹವಾ. ಹೌದು, ತಮಿಳುನಾಡು ಚುನಾವಣೆ ಫಲಿತಾಂಶ ಬಂದು 5 ದಿನ ಕಳೆದಿದೆ. ಅಂದರೆ ಬರ್ತಿ 120 ಗಂಟೆ ಆಗಿದೆ. ಚುನಾವಣೆಯಲ್ಲಿ ವಿಜಯ್ ಅವರ ಪಕ್ಷ ಗಳಿಸಿದ್ದು 108 ಸ್ಥಾನ. ಆದರೆ ವಿಜಯ್ 2 ಕಡೆ ಗೆದ್ದಿದ್ದು 1 ಕಡೆ ರಾಜೀನಾಮೆ ಕೊಡಬೇಕು. ಹೀಗಾಗಿ ಟಿವಿಕೆ ಸಂಖ್ಯೆ 107 ಆಗಲಿದೆ. ಈತ ಬಹುಮತಕ್ಕೆ ಬೇಕಾಗಿದ್ದು 118 ಸ್ಥಾನ. ಬೆಂಬಲ ಕೊಡಲು ಕಳೆದ 5 ದಿನಗಳಿಂದ ನಕ್ಷತ್ರ ಎಣಿಸುತ್ತಾ ಕೂತಿರೋ ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಇಂದು ಅಧಿಕೃತವಾಗಿ ಬೆಂಬಲ ಘೋಷಣೆ ಮಾಡಿವೆ. ಹೀಗಾಗಿ ಟಿವಿಕೆ ವಿಜಯ್ ಅವರ ಸಂಖ್ಯಾಬಲ ಬಹುಮತಕ್ಕಿಂತ 2 ಹೆಚ್ಚೇ ಆಗಿದೆ. ಹಾಗಾದರೆ ದಳಪತಿಗೆ ಯಾವ್ಯಾವ ಪಕ್ಷಗಳು ಬೆಂಬಲ ನೀಡಿವೆ? ವಿಜಯ್ಗೆ ಮ್ಯಾಜಿಕ್ ನಂಬರ್ ದಾಟುವಷ್ಟು ಬಲ ಸಿಕ್ಕಿದ್ದು ಹೇಗೆ? ಆ ಮೈತ್ರಿ ಲೆಕ್ಕಾಚಾರವನ್ನೇ ತೋರಿಸ್ತೀವಿ ನೋಡಿ. ಟಿವಿಕೆ ಬಳಿ 107 ಶಾಸಕರ ಬಲವಿದ್ದು ಕಾಂಗ್ರೆಸ್ನ 5 ಶಾಸಕರು ಬೆಂಬಲ ನೀಡಿದ್ದಾರೆ. ವಿಸಿಕೆ 2, ಸಿಪಿಐ ಮತ್ತು ಸಿಪಿಐಎಂ 2 ಸ್ಥಾನ ಬಿದ್ದು ಐಒಎಂಎಲ್ ಮುಸ್ಲಿಂ ಲೀಗ್ 2 ಸ್ಥಾನದೊಂದಿಗೆ ಒಟ್ಟು 120 ಸ್ಥಾನಗಳ ಬಲ ವಿಜಯ್ಗೆ ಸಿಕ್ಕಿದೆ. ನಾಲ್ಕು ದಿನ 4 ಬಾರಿ ರಾಜ್ಯಪಾಲರ ಭೇಟಿ, ಕೊನೆಗೂ ವಿಜಯ್ಗೆ ಸಿಕ್ತ ಫಲ. ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಅಚ್ಚರಿಯ ರೀತಿಯಲ್ಲಿ ಗೆಲುವನ್ನ ಸಾಧಿಸಿತ್ತು. ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೂ ಕೂಡ ರಾಜ್ಯಪಾಲರು ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ನಂತರ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತು, ಎಡಪಕ್ಷಗಳು ಕೂಡ ಬೆಂಬಲವನ್ನು ಕೊಟ್ಟು ರಾಜ್ಯಪಾಲರ ಬಳಿಗೆ 3 ಬಾರಿ ವಿಜಯ್ ಅವರು ಹೋಗಿ ಬಂದರೂ ಕೂಡ ನಿರಾಸೆಯಿಂದಲೇ ವಾಪಸ್ ಬಂದಿದ್ರು. ಮೇ 6 ಮತ್ತು ಮೇ 7ರಂದು ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ನಿನ್ನೆಯೂ ಲೋಕಭವನಕ್ಕೆ ಭೇಟಿ ನೀಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ರು. ಆದರೆ ಬಹುಮತಕ್ಕೆ ಬೇಕಾದ ನಂಬರ್ 118 ಸದಸ್ಯರ ಬಲವಿಲ್ಲ ಅಂತ ರಾಜ್ಯಪಾಲರು ಸರ್ಕಾರ ರಚನೆಗೆ ಅನುಮತಿ ನೀಡಿರಲಿಲ್ಲ. ಅಲ್ಲದೆ ಬೇರೆ ಪಕ್ಷಕ್ಕೆ ಆಹ್ವಾನ ನೀಡಲ್ಲ ಅಂತ ಅಭಯ ನೀಡಿದ್ರು. ಕೊನೆಯವರೆಗೂ ಆಟ ಆಡಿಸಿ ಬೆಂಬಲ ಘೋಷಿಸಿದ ವಿಸಿಕೆ ಮುಸ್ಲಿಂ ಲೀಗ್. ವಿಷಯ ಅಂದ್ರೆ ತಲಾ 2 ಸ್ಥಾನ ಗೆದ್ದಿರುವ ಮುಸ್ಲಿಂ ಲೀಗ್ ಮತ್ತು ವಿಸಿಕೆ ವಿಜಯ್ಗೆ ಬೆಂಬಲ ಕೊಡುವಲ್ಲಿ ಸಾಕಷ್ಟು ಆಟ ಆಡಿಸಿದ್ವು. ನಿನ್ನೆಯಷ್ಟೇ ಮುಸ್ಲಿಂ ಲೀಗ್ ನಾವು ಬೆಂಬಲ ಕೊಡೋದೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿತ್ತು. ಆದರೆ ವಿಸಿಕೆ ಮುಖ್ಯಸ್ಥ ತಿರುಮಾವಳವನ್ ನಿನ್ನೆ ವಿಜಯ್ಗೆ ಕೈಕುಲುಕಿದ ಪೋಸ್ಟ್ ಹಾಕಿದ್ರು. ಬೆಂಬಲ ಸಿಕ್ಕೇ ಬಿಡ್ತು ಎಂದುಕೊಳ್ಳಲಾಗಿತ್ತು. ಆದರೆ ವಿಸಿಕೆ ತನ್ನ ನಿರ್ಧಾರ ಇಂದು ತಿಳಿಸುವುದಾಗಿ ಹೇಳಿತ್ತು. ಹೀಗಾಗಿ ನಿನ್ನೆ ರಾತ್ರಿಯಿಂದಲೇ ವಿಸಿಕೆ ಮತ್ತು ಟಿವಿಕೆ ನಾಯಕರ ನಡುವೆ ಚೌಕಾಸಿ ಮಾತುಕತೆ ಶುರುವಾಗಿತ್ತು. ವಿಸಿಕೆ ಬೆಂಬಲ ಕೊಡುತ್ತಾ ಇಲ್ವಾ ಅನ್ನೋದು ಇಂದು ಸಂಜೆಯವರೆಗೂ ಸಸ್ಪೆನ್ಸ್ ಆಗಿತ್ತು.
ಹೀಗೆ ಹೈಡ್ರಾಮಾಗಳು ನಡೆಯುತ್ತಿರುವಾಗಲೇ ಕೊನೆಗೂ ವಿಸಿಕೆ ಟಿವಿಕೆಗೆ ಬೆಂಬಲ ಘೋಷಣೆ ಮಾಡಿತ್ತು. ಟಿವಿಕೆ ಬೆನ್ನಲ್ಲೇ ಮುಸ್ಲಿಂ ಲೀಗ್ನ ನಾಯಕರು ವಿಜಯ್ಗೆ ಬೆಂಬಲ ಘೋಷಿಸಿದ್ರು. ಒಟ್ಟು 120 ಸಂಖ್ಯಾಬಲ ಪಡೆದ ವಿಜಯ್ ಇಂದು ರಾಜ್ಯಪಾಲರ ಭೇಟಿಗೆ ಮತ್ತೆ ಸಮಯ ಕೇಳಿದ್ರು. ಕೇರಳಕ್ಕೆ ಹೊರಟಿದ್ದ ರಾಜ್ಯಪಾಲರು ತಮ್ಮ ಪ್ರವಾಸ ರದ್ದು ಮಾಡಿ ವಿಜಯ್ಗೆ ಆಹ್ವಾನಿಸಿದ್ರು. 120 ಗಂಟೆಯ ಬಳಿಕ ಅಂದ್ರೆ 5 ದಿನಗಳ ಬಳಿಕ ವಿಜಯ್ ಭರ್ತಿ 120 ಶಾಸಕರ ಬಹುಮತದ ಸಂಖ್ಯಾಬಲ ಪಡೆದು ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ರು. ஆட்சி அமைப்பதற்கு ஆதரவளிப்பது என்ற முடிவை எடுத்தார்கள். ಸದ್ಯ ಸರ್ಕಾರ ರಚನೆಗೆ ವಿಜಯ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇನ್ನು ಟಿವಿಕೆ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಒಟ್ಟಾರೆ ವಿಜಯ್ ತಮಿಳುನಾಡಿನ ಅಧಿಪತಿ ಆಗಲು ಸಜ್ಜಾಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹರೀಶ್, ಟಿವಿ9 ಚೆನ್ನೈ.